ಇದ್ದಾರೆ. ಹೌದಾ? ಆದರೆ ಇದೇ ಸತ್ಯವೇನೆ? ಎದುರು ಕಾಣುವುದು ಮಾತ್ರ ಸತ್ಯ ಅಲ್ಲ. ಸತ್ಯ ಅಲ್ಲ. ಓ, ಇಲ್ಲಿ ಎದುರಿಷ್ಟು ಜನ ಜೈಕಾರ ಹಾಕ್ತಾ ಇದ್ದಾರೆ. ಅಲ್ಲಿ ಹಿಂದೆ ಇದ್ದವರು ನೋಡಿದೇನೆ ಆ ಸತ್ಯಭಾಮಿಗೆ ಯಪ್ಪೋ ಎಷ್ಟು ಗರ್ವವೇ. ಹೌದಾ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವವರಲ್ಲ. ಹೇಳೋರು ಹೇಳ್ತಾ ಇರ್ತಾರೆ, ಮಾಡುವವರು ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ವಾ? ಯಾವಾಗಲೂ ಮೇಲೆ ಇದ್ದವರ ಕಾಲನ್ನು ಎಳೆಯುವುದು ಯಾರು? ಕೆಳಗಿದ್ದವರು ಅಲ್ವಾ? ಅಂದ್ರೆ ಅವರು ನಮಗಿಂತ ಕೆಳಗಿದ್ದಾರೆ ಅಂತ ಅರ್ಥ ಅಲ್ವಾ? ಹೌದಮ್ಮ. ತೊಂದರೆ ಇಲ್ಲ ನಮಗೆ. ಯಾರು ಎಷ್ಟು ಗರ್ವ ಹೇಳಿದರೇನು? ನಮ್ಮ ಯೋಗ್ಯತೆ ಕಡಿಮೆ ಆಗ್ಲಿಕ್ಕೆ ಉಂಟೇನೆ? ಇಲ್ಲವೇ? ಅದರಲ್ಲಿಯೂ ಗರ್ವ ಪಡುವಂತಹ ಯೋಗ್ಯತೆ ಇರುವುದು ಯಾರಿಗೆ ಕೇಳಿದ್ರೆ ಅದು ಸತ್ಯಭಾಮಾದೇವಿಗೆ. ಹೌದಮ್ಮ. ಯಾಕೆ? ಎಲ್ಲದರಲ್ಲಿಯೂ ನಾನು ವಿಶೇಷವಾದವಳೆ. ಪ್ರಪಂಚದಲ್ಲಿ ನಿಯಮ ಹೇಗೆ? ಮದುವೆಯಾದಂತಹ ಹೆಣ್ಣೊಬ್ಬಳು ಗಂಡನ ಮನೆಯನ್ನ ಸೇರಿದ ಬಳಿಕ ಅವಳು ಗುರುತಿಸಿಕೊಳ್ಳುವುದು ಹೇಗೆ? ಓ, ಇಂಥವರ ಹೆಂಡತಿ ಇವಳು ಅಂತ. ಆಗ ನಾನು ಹಾಗ ನೋಡು, ಮದುವೆಯಾಗಿ ಇಷ್ಟು ಕಾಲಗಳು ಕಳೆದು ಹೋದರು ಓ ಇಂಥವ್ರ ಮಗಳು ಅಂತ ಗುರುತಿಸ್ತಾರೆ. ಹೌದು ಅಂದ್ರೆ ವಿಶೇಷ ನೋಡಿದ್ಯಾ? ಅಲ್ಲಿಂದಲೇ ಪ್ರಾರಂಭ ನಮ್ಮ ವಿಶೇಷ. ನಿಮ್ಮ ಅಪ್ಪನ ಯೋಗ್ಯತೆ ಅಂತ. ಹೌದು, ಪರಂಪರೆಯೇ ಹಾಗುಂಟೆ ಅದು. ಆಮೇಲೆ ಏನು? ಪ್ರಪಂಚದಲ್ಲಿ ಐಶ್ವರ್ಯಕ್ಕೆ ಯಾರು ಅಂತ ಕೇಳಿದ್ರೆ ಸತ್ಯಭಾಮಾದೇವಿ. ಪ್ರಪಂಚದಲ್ಲಿ ಸೌಂದರ್ಯಕ್ಕೆ ಯಾರು ಅಂತ ಕೇಳಿದ್ರೆ ಸತ್ಯಭಾಮಾದೇವಿ. ಪ್ರಪಂಚದಲ್ಲಿ ವಿದ್ಯೆಗೆ ಯಾರು ಅಂತ ಕೇಳಿದ್ರೆ ಸತ್ಯಭಾಮಾದೇವಿ. ಪ್ರಪಂಚದಲ್ಲಿ ಗುಣಕ್ಕೆ ಯಾರು ಅಂತ ಕೇಳಿದ್ರೆ ಸತ್ಯಭಾಮಾದೇವಿ. ಪ್ರಪಂಚದಲ್ಲಿ ಗರ್ವಕ್ಕೆ ಯಾರು ಅಂತ ಸತ್ಯಭಾಮಾದೇವಿ. ಸರಿ ಸರಿ ಉಂಟು, ಸರಿ ಉಂಟೆ. ನೀನು ಹೆದರೋದು ಯಾಕೆ? ನಾನು ಹೇಳಲಿಲ್ವಾ? ಏನು? ಗರ್ವ ಪಡುವುದಕ್ಕೂ ಯೋಗ್ಯತೆ ಎನ್ನುವುದು ಬೇಕಾಗ್ತದೆ. ಅಹಂಕಾರವನ್ನೇ ಅಲಂಕಾರಪ್ರಾಯವಾಗಿ ಧರಿಸುವ ಇರುವವಳು ನಾನಿದ್ದೇನೆ. ನೋಡೆ 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 ಏನು? ನಮ್ಮ ನಾಡಿಗೆ ಶೋಭಿಸುತ್ತಾ ಇರುವಂತಹ ಪರಿಯನ್ನ ನೋಡೆ. ಎಲ್ಲ ನೋಡಿದ್ರು ಬಂಗಾರವೇ. ಎಲ್ಲಿ ನೋಡಿದ್ರು ಬಂಗಾರ. ಆದ್ರೆ ಅದು ಹೀಗೆ ಇತ್ತ ಮೊದಲು? ಹೀಗಿರ್ಲಿಲ್ವಾ? ಹೀಗಿರಲೇ ಇಲ್ಲ. ಹೇಗಿತ್ತು? ಎಲ್ಲಿ ನೋಡಿದರೂ ಮರಳಿನ ರಾಶಿ, ಮಣ್ಣಿನ ರಾಶಿ. ಹೌದಾ? ಹೌದೇ. ಇಲ್ಲೇನಾದರೂ ಅಷ್ಟ ಐಶ್ವರ್ಯಗಳು ಬಂದಿದೆ ಅಂತ ಆದ್ರೆ ಅದಕ್ಕೆ ಕಾರಣ ಈ ಸತ್ಯಭಾಮಾದೇವಿ. ಮದುವೆಯಾದ ಮೇಲೆ ಕೇವಲ ಈ ಭಾಮಾಮಣಿ ಅಲ್ಲ ಬಂದದ್ದು, ನನ್ನ ಅಪ್ಪನಿಂದ ಶಮಂತಕ ಮಣಿ ಎನ್ನುವುದು ಕೊಡಲ್ಪಟ್ಟಿದೆ ಅಲ್ವಾ? ದಿನ ಒಂದಕ್ಕೆ 8 ಮಣ ಬಂಗಾರವನ್ನು ಅದು ಕೊಡುತ್ತದೆ ಅಂತ ಆದ್ರೆ ಈ ದ್ವಾರಾವತಿ ಎಲ್ಲವೂ ಅದೇ ಬಂಗಾರದಿಂದ, ಅದು ಇಟ್ಟ ಬಂಗಾರದಿಂದ ಶೃಂಗರಿಸಲ್ಪಟ್ಟಿದೆ. ಸ್ವರ್ಣ ದ್ವಾರಕ್ಕೆ ಹೇಗಿದೆ ಅಲ್ವಾ? ಓಡೆಗಳು, ಕಂಬಗಳು ಅಲ್ಲ, ನೆಲವು ಬಂಗಾರಮಯವಾಗಿದೆ ಅಂದ್ರೆ ಕಾರಣ ಎಲ್ಲ ಬಂಗಾರ. ಅದಕ್ಕೆ ಸತ್ಯಭಾಮಾದೇವಿ ಅಲ್ಲದೆ ಮತ್ತಿನ್ಯಾರೇ? ಹಾಗಾಗಿ ದ್ವಾರಕ್ಕೆ ಜನ ಎಲ್ಲ ಹೇಳುದಮ್ಮ, ಏನು ಅಮ್ಮ ಬಂದದ್ದೇ ಬಂಗಾರಮ್ಮ ಬಂದಾಗಾಯ್ತು ಅಲ್ವಾ? ಅದ್ರ ಮೊದ್ಲು ಮತ್ತೆಂತದ್ದು ಸೇರಿಸ್ಬೇಡ. ಅದು ಯಾವ್ದು ಅಂತ ಬೇಡ, ಬಂಗಾರಮ್ಮ ಮತ್ತೆ ವಿಶೇಷಣೆ ಬೇಡ. ಬಂಗಾರಮ್ಮ ಬಂದಾಗಾಯ್ತು. ಹೌದು, ತೊಂದ್ರೆ ಇಲ್ಲ. ಏನು? ಅದು ನಿಜವಾಗಿ ನನಗೆ ಅನ್ವರ್ಥವೂ ಹೌದು. ಅದಕ್ಕಾಗಿ ಹಾಗೆ ಹೇಳ್ತಾ ಇರುವುದು. ಇನ್ನು ಹೊಟ್ಟೆ ಕಿಚ್ಚು ಪಡುವವರು ಪಡ್ತಾರೆ. ತಮ್ಮಲ್ಲಿ ಇಲ್ಲದೆ ಹೋದಾಗ ಅಲ್ವಾ ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದು. ಮತ್ತೆ ಅದಕ್ಕಾಗಿ ನಾನು ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ. ಪ್ರಚಾರ ಮಾಡುವವರು ಮಾಡಿಕೊಳ್ಳಲಿ, ನನಗೇನು ಅಲ್ವಾ? ಆದ್ರೂ ಒಂದೇ. ಆದ್ರೆ ನನಗೆ ಆಶ್ಚರ್ಯ ಅಂದ್ರೆ ಮತ್ತೇನಲ್ಲ, ಏನು ಇವತ್ತು ಎಂದಿನ ಪುರಿ ಅಲ್ವೇ ಅಲ್ಲ. ಏನಾಯ್ತು? ಏನೋ ಒಂದಿಷ್ಟು ಜನ ಮಾತಾಡ್ತಾ ಇದ್ದೀರಿ ಬಿಟ್ರೆ ಮನಸ್ಸಿನಲ್ಲಿ ಏನೋ ಒಂದು ಗೊತ್ತಾಗೋಯ್ತೇನೆ. ಭಾವನೆ ಬದಲಾದಾಗ ನಿನಗೆ ಗೊತ್ತಾಗೋಯ್ತೇನೆ ಸಖಿ. ಗೊತ್ತಾಗಬಾರ್ದು ಅಂತೇಳಿ ನೀವು ಈ ರೀತಿ ಮಾಡಿದ್ದ? ಒಂದ್ ರೀತಿ ಹಾಗೆ ಮನಸ್ಸಿನಲ್ಲಿ ಬಹಳ ನೋವು ತುಂಬಿಕೊಂಡಿದ್ದವರು. ಅಯ್ಯೋ, ನಮ್ಮ ನೋವು ಯಾರಿಗಾದ್ರೂ ಗೊತ್ತಾದ್ರೆ ಏನು ತಿಳಿದುಕೊಂಡಾರು, ಏನು ಆಡಿಕೊಂಡಾರು ಎನ್ನುವ ಕಾರಣಕ್ಕಾಗಿ ನಾವು ಸ್ವಲ್ಪ ಹೆಚ್ಚು ಮಾತಾಡ್ತೇವೆ. ಹೆಚ್ಚು ಮಾತಾಡಿದ ಕ್ಷಣ ನಮ್ಮ ಮನಸ್ಸಲ್ಲಿ ನೋವು ಇಲ್ಲ ಅಂತಲ್ಲ, ಅದನ್ನ ಮರೆಮಾಚುವ ಪರಿ ಇದು. ಯಾಕೆ ಬಲ್ಲಯ್ಯ ಇಷ್ಟೆಲ್ಲವೂ ಇತ್ತು, ನಮಗೆ ಆದ ಸಮಸ್ಯೆ ಏನು? ಸರಿ ಇತ್ತು, ಯಾವುದು ಸರಿ ಇರಬೇಕು ಅದೇ ಸರಿ ಇಲ್ಲದೆ ಹೋದ್ರೆ ಮನಸ್ಸಿಗೆ ನೋವಾಗದೆ ಹೋಗ್ತದ. ಆ ನೋವನ್ನ ಮರೆಮಾಚುವುದಕ್ಕಾಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೇನೆ. ಹೌದಾ? ಏನದು ನೋವು? ಏನು ಗೊತ್ತಾಗಲಿಲ್ವೇನೆ ನಿನಗೆ? ಏನಮ್ಮ? परन्याके मार जनक सार साक्षिय सार साक्षिय परन्याके मार जनक सार साक्षिय
पारण्याके मार जनक पारण्याके मार जनक सार साक्षीये पारण्याके 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 मार जनक सार साक्षीये ओ सार साक्षीये ಮೂರು ದಿನಗಳ ರೂಪದಲ್ಲಿ ಪಾರಿಬಳಲಿದ ಮೂರು ದಿನಗಳ ರೂಪದಲ್ಲಿ ಪಾರಿಬಳಲಿದೆ ನಾ ಪಾರಿಬಳಲಿದೆ ಮೂರು ದಿನಗಳಾಯ್ತು ಬರದೆ ಬಾರಿ ಬಡಲಿದೆ ನಾ ಬಾರಿ ಬಡಲಿದೆ ಮೂರು ದಿನಗಳಾಯ್ತು ಬರದೆ ಬಾರಿ ಬಡಲಿದೆ ಆವನಾರಿ ನಿಲಯದೊಳಗೆ ಸೇರಿ ಇರುವನು ಆವನಾರಿ ನಿಲಯದೊಳಗೆ ಆವನಾರಿ ನಿಲಯದೊಳಗೆ ಸೇರಿ ಇರುವನು ಆಗದೆ ಇರುವನು ನೀರ ಹೋಗಿ ಕರೆದುತ್ತಾರೆ ಮಾರ ಜನಕನ ನೀರು ಹೋಗಿ ಕರೆದುತ್ತಾರೆ ನೀರ ಹೋಗಿ ಕರೆದುತ್ತಾರೆ ಮಾರ ಜನಕನ ಅವನಾರಿ ನಿಲಯದೊಳಗೆ ಸೇರಿರುವನು ನೀರೇ ಹೋಗಿ ಕರೆದುತ್ತಾರೆ ಮಾರ ಜನಕನ ನೀರೇ ಹೋಗಿ ಕರೆದುತ್ತಾರೆ ಮಾರ ಜನಕನ ಮಾರ ಜನಕನ ಮಾರ
ಮಾಡುವುದಾದ್ರೆ ನಿಮ್ಮ ಮುಖವನ್ನು ನೋಡಿದಾಗ ನಾವು ಆ ನೋವನ್ನು ದೂರ ಮಾಡಿಕೊಳ್ಳುವುದು, ಸಂತೋಷವನ್ನು ತಾಳುವುದು. ಇವತ್ತು ಹಾಗಲ್ಲವೇ ಅಲ್ಲ, ನಿಮ್ಮ ಮುಖವನ್ನು ನೋಡಿದ್ರೆ ನಮ್ಮ ಕಣ್ಣೀರು ಬರ್ತಾವೆ. ಹೌದೇ? ಹಾ, ಕಾಣಿಸುವುದೇ ಇಲ್ವಲ್ಲೇ? ಗೊತ್ತೋಗಿದೆ. ಹೌದಾ? ಹಾ, ಅಷ್ಟೊಂದು ನೋವು ಅನುಭವಿಸಿದ್ದೀವಿ. ಹೌದಮ್ಮ. ಸಖಿ, ಏನು ಮಾಡೋಣ ಹೇಳು? ಏನು? ಕೆಲವೊಮ್ಮೆ ಈ ದೊಡ್ಡವರಾಗಿ ಹುಟ್ಟುವುದೇ ಅಪರಾಧವೋ ಪಾಪವೋ ಅಂತ ಅನಿಸುತ್ತದೆ. ಅಯ್ಯೋ, ಯಾಕೆ? ಹೇಳಿ ಕೇಳಿ ದೊಡ್ಡವರ ಮನೆಯ ಮಗಳು, ಈ ದ್ವಾರಾವತಿಯನ್ನು ಸೇರಿ ಬಂದವಳು. ಆದರೆ ನಮಗಿರುವ ನೋವನ್ನ ನಾವು ಯಾರೆಲ್ಲಾದ್ರೂ ಹೇಳಿಕೊಳ್ಳಿಕ್ಕಾಗ್ತದೇನೆ? ಹೇಳಿಕೊಂಡ್ರೆ ಆಡಿಕೊಳ್ಳುವವರು ಹೆಚ್ಚು, ಅಲ್ವಾ? ನೋಡಿ ನಗುವವರು ಹೆಚ್ಚು. ಆದ್ದರಿಂದ ನಾವು ಹೇಳಿಕೊಳ್ಳುವುದು ಹೇಗೆ? ಹೇಳಿಕೊಳ್ಳಿಕ್ಕೆ ಆಗದೇ ನಾವು ಕಷ್ಟಪಡುವುದು ಅಲ್ವಾ? ಯಾವುದೋ ಒಂದು ನೋವಿನ ತಾಪದಲ್ಲಿ ನಾವಿದ್ದರೂ ಏನೂ ಆಗಲಿಲ್ಲ ಎನ್ನುವ ಹಾಗೆ ಜನರೆದುರು ನಾವು ವರ್ತಿಸಬೇಕಾದದ್ದು ಅನಿವಾರ್ಯ. ಅದೇನು ಮಾಡೋಣ ಹೇಳು? ಏನಮ್ಮ? ಇವತ್ತು ನೀನಂತೂ ಕಂಡು ಹಿಡಿದೇ ಬಿಟ್ಟರು, ಗೊತ್ತಾಗಿ ಹೋಯ್ತು, ನಿನಗೆ ಗೊತ್ತಾಗಿ ಹೋಯ್ತು. ಇನ್ನು ಮುಚ್ಚಿಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಬಯಲಿನಲ್ಲಿ ಅಡಗಬಾರ್ದಂತೆ. ಸಖಿ, ಸರಿ, ಏನಾಯ್ತು? ಐಶ್ವರ್ಯಕ್ಕೆ ಕಡಿಮೆ ಇಲ್ಲ, ಅಯ್ಯೋ, ಅಂತಸ್ತಿಗೆ ಕಡಿಮೆ ಇಲ್ಲ, ಬೇಕಾದಷ್ಟು ಅಧಿಕಾರಕ್ಕೂ ಕಡಿಮೆ ಇಲ್ಲ. ಹೌದು. ಅದೇನು ಮಾಡೋಣ ಹೇಳು? ಏನಾಯ್ತಮ್ಮ? ಗಂಡನೇ ಸರಿ ಇಲ್ವಲ್ಲ. ನಿಮ್ಮ ಯಜಮಾನ್ರು? ನನ್ನ ಯಜಮಾನರು ಸರಿ ಇಲ್ವೇ? ನಿಮ್ಮ ಯಜಮಾನ್ರು ಸರಿ ಇಲ್ವಾ? ಇಲ್ಲವೇ? ಆದ್ರೂ ನಾನು ಮನೆ ಕೆಲಸದಲ್ಲಿದ್ದೇನೆ. ನಿಮ್ಮ ಯಜಮಾನ್ರು ಸರಿ ಇಲ್ವಮ್ಮ? ಎಂತ ಹೇಳಿದೆ ನೀನು? ನಾ ಕೆಲಸಕ್ಕೆ ನಾನು ಯಾಕೆ ಹಾಗೆ ಹೇಳಿದ್ದು? ಏನು? ನಿಮ್ಮ ಯಜಮಾನ್ ಯಾವಾಗಲೂ ಅತ್ಯಂತ ಪ್ರೀತಿಯಿಂದ ನನ್ನನ್ನು ನೋಡುವಂತಹ ಆದರಿಸುವಂತಹ ನನ್ನ ಗಂಡ ಪ್ರತಿನಿತ್ಯವೂ ತಪ್ಪದೆ ನನ್ನ ಅಂತಃಪುರಕ್ಕೆ ಬರುವಂತಹ ನನ್ನ ಗಂಡ ಈಗ ಬರಲೇ ಇಲ್ಲ. ಒಂದಿನ ಅಲ್ವೇ? ಮತ್ತೆ 2 ದಿನ ಅಲ್ವೇ? ಅಯ್ಯೋ, 3 ದಿನ ಆಯ್ತು ಬರೋದು. 3 ದಿನ. ನೀವು ಹೇಳುದು ನೋಡ್ರಿ, ಎಷ್ಟು ದಿನ ಆಗೋಯ್ತು ಅಂತೇಳಿ ಭಾವಿಸಿದೆ ನಾನು. ಅಂದ್ರೆ ನಿಮ್ಮ ಯಜಮಾನ್ರ ಮನೆಗೆ ಬರ್ದೆ 3 ದಿನ. 3 ದಿನ ಅಲ್ಲ, 3 ದಿನ. 3 ದಿನ ಆಯ್ತು. ಸುಮ್ಮನೆ ಅಮ್ಮ ನೀವು. ಏನು? ನಮ್ಮ ಯಜಮಾನ್ರ ಮನೆಗೆ ಬರ್ದು 3 ತಿಂಗಳಾಯ್ತು. ಹೇಗಿದ್ದೇನೆ ನಾನು? ನೀನ್ ಹಾಗೆ ಇರ್ತೀಯ. ಯಾಕೆ ಗೊತ್ತಾ? ಯಾಕೆ? ನಿನ್ನ ಗಂಡ 3 ತಿಂಗಳಲ್ಲ 3 ವರ್ಷ ಬಿಡದಿದ್ರು ನೀನ್ ತಲೆ ಕೆಡಿಸಿಕೊಳ್ಳುವವಳಲ್ಲ. ನೀವಿದ್ದೀರಲ್ಲ. ನೀನು ನಿನ್ನ ಗಂಡನ ಜೊತೆಗೆ ಇದ್ರೆ ನಿನಗೆ ಊಟ ಮಾಡ್ಲಿಕ್ಕೆ ಒಂದು ಹೊತ್ತಿನ ಗತಿ ಇರ್ಲಿಲ್ವಾಗಿತ್ತು. ಆದ್ರೆ ಇಲ್ಲಿ ಹಾಗಲ್ಲ. ನಿನಗೆ ನೆನಪಾದಾಗೆಲ್ಲ ಬೇಕಾದಷ್ಟೇ ಊಟ ಮಾಡಬಹುದು ನೀನು. ಹಾಗಾಗಿ ನಿಮ್ಮನೇಲೆ ಕೆಲಸಕ್ಕೆ ಬೇಕಾದಂತಹ ವಸನಗಳು, ವಸ್ತ್ರಗಳು, ಒಡವೆಗಳು ಯಾವುದಕ್ಕಾದ್ರೂ ನಾನು ಕೊರತೆ ಮಾಡಿದ್ರೆ ಉಂಟೆ. ನೀವು ಬೇಡ ಅನ್ಸಿದ್ದೆಲ್ಲ ನಮಗೆ ಕೊಟ್ಟಿದ್ದೆ ನೀವು. ಅಂದ್ರೆ ನನಗೆ ಬೇಡದೆ ಹೋಗಿದ್ದು ಮಾತ್ರ ಕೊಟ್ಟಿದ್ದು. ನಿಮಗೆ ಬೇಕಾದದ್ದಲ್ಲ ನಾನು ಹಾಗಲ್ಲ. ಆಭರಣಗಳೆಲ್ಲ ಧರಿಸಿ ಬಂಗಾರ ಆಭರಣಗಳು ಬೇಡ ಅಂತ ಅನಿಸುವುದು ಉಂಟಾ? ನನಗೆ ಬೇಡ ಅಂತ ಅಲ್ಲ, ಮತ್ತೆ ನಿಮಗಿರಲಿ ಅಂತ ಕೊಟ್ಟದ್ದು ನಾನು. ಆದ್ದರಿಂದ ನೀವೆಲ್ಲ ನಾನೇ ಹೋಗು ಅಂತ ಹೇಳಿದ್ರು ನೀವೆಲ್ಲ ಹೋಗ್ಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಆದ್ರೆ ನನ್ನ ಪರಿಸ್ಥಿತಿ ಹಾಗಲ್ಲ. ಯಾವುದಕ್ಕೆ ಕೊರತೆ ಆಗದೆ ಹೋದ್ರು ಗಂಡನ ಪ್ರೀತಿಗೆ ಕೊರತೆ ಆಗಿದೆ. ಅದಕ್ಕಾಗಿ ಇಷ್ಟು ಸಮಸ್ಯೆ ಆದದ್ದು. ಏನು ಮಾಡೋಣ ಹೇಳ ಸಖಿ? ಏನು ಮಾಡುದಮ್ಮ? ಏನು ಮಾಡುದಮ್ಮ? ಒಂದು ದಾರಿ ಉಂಟು. ಹೌದು, ಆ ದಾರಿ ಹೋದ್ರೆ ನಿಮ್ ಪ್ರೀತಿ ಸಿಕ್ಕೇ ಬನ್ನಿ, ಆ ದಾರಿ ನೀ ಜಾಗ ಬಿಡ್ಬೇಕು, ನಾನು ಬರುವುದಿಲ್ಲ. ಎಷ್ಟು ಹೇಳಿದ್ರು ನಾನೇ ಹೋಗಿ ಅಂತ ಹೇಳಿದ್ರು ನೀವು ಹೋಗುದಿಲ್ಲ. ಈಗ ಮತ್ತೆ ಈ ಸ್ಥಳ ಬಿಡ್ಬೇಕು. ಎಲ್ಲಿಗೆ ಹೋಗುದು? ಯಾರ ಮನೆ ಕೆಲಸ? ಸಖಿ, ನಿಮ್ಮ ಸಂಬಳ ಯಾರು ಕೊಡುದಿಲ್ಲ. ಹಾಗಲ್ವೇ? ಜಾಗ ಬಿಡ್ಬೇಕು. ಯಾಕೆ? ಯಾಕೆ? ನನ್ನ ಕೆಲಸಕ್ಕಾಗಿಯೇ ನೀವು ಜಾಗ ಬಿಡ್ಬೇಕೀಗ. ನಿಮ್ಮ ಕೆಲಸಕ್ಕೆ? ಹೌದಪ್ಪ. ಏನು ನೋಡು, ನನ್ನ ಅರಸ ಯಾವ ನಾರಿ ನಿಲಯದಲ್ಲಿ ಅಡಗಿದ್ದಾನೆ ಎನ್ನುವುದನ್ನ ನೀನು ಹೋಗಿ ನೋಡಿ ಆ ವಾರ್ತೆಯನ್ನು ನನಗೆ ತಂದು ಹೇಳಬೇಕು. ಇದು ನಿನಗಿರುವಂತ ಕೆಲಸ. ಆದಷ್ಟು ಶೀಘ್ರದಲ್ಲಿ